ರೀತಿ ಸಪೋರ್ಟನ್ನು ಕೊಟ್ಟಿದ್ದಕ್ಕೆ ನಾನು ಎಲ್ಲ ಸಹೋದ್ಯೋಗಿಗಳಿಗೆ ಈಗೇನಿದ್ದಾರೆ ಇವರಾಗಲಿ ಅಥವಾ ಕೆಲವು ಜನ ನಿವೃತ್ತಿ ಹೊಂದಿದ್ದಾರೆ, ಇನ್ನು ಕೆಲವು ಜನ ಈ ಬದುಕಿನಿಂದಲೇ ನಿವೃತ್ತಿ ಹೊಂದಿದ್ದಾರೆ, ಅವ್ರನ್ನೆಲ್ಲರನ್ನೂ ನೆನೆಸೋದು ನನ್ನ ಕರ್ತವ್ಯ ಈ ಸಮಯದಲ್ಲಿ. ಹಾಗಾಗಿ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ, ತಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಮುಖ್ಯವಾಗಿ ಪ್ರಾಂಶುಪಾಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಶ್ರೀ ಚಂದ್ರಶೇಖರ್ ವಿಶ್ವನಾಥ್ ಇನಾಮದಾರ ಅವರೇ, ಬರುವುದು ಆಕಸ್ಮಿಕ, ಅಗಲುವುದು ವಿಚಿತ್ರ ಅಂತ ಹೇಳ್ತಾರೆ. ನಾವು ಬರುವಾಗ ಇಲ್ಲಿ ಸೇವೆಗೆ ಸೇರಿದಾಗ ನಮ್ಗೆ ಯಾರಿಗೆ ಪರಿಚಯ ಇರುವುದಿಲ್ಲ, ಗುರುತು ಕೂಡ ಇರುವುದಿಲ್ಲ. ಸೇವೆಗೆ ಸೇರ್ತೀವಿ, ಸರ್ಕಾರಿ ಸೇವೆ ಮಾಡ್ತೇವೆ. ಸರ್ಕಾರಿ ಸೇವೆ ನಂತರ ನಿವೃತ್ತಿ ಸಾಮಾನ್ಯ. ಆದರೆ ಮಾನ್ಯ ಚಂದ್ರಶೇಖರ್ ಅವರು ಅವಧಿ ಪೂರ್ವವೇ ಸ್ವಯಂ ಇಚ್ಛೆಯಿಂದ ನಿವೃತ್ತಿಯನ್ನು ಬಯಸಿ ಈ ದಿನ ನಿವೃತ್ತಿಯನ್ನು ಹೊಂದುತ್ತಿದ್ದಾರೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿ ಸಾಗಲಿ ಅಂತ ಹೇಳ್ತೇನೆ. ಅವರು ನಿವೃತ್ತಿ ಹೊಂದಲಿಕ್ಕೆ ಅವರ ಈಗಿನ ಪರಿಸ್ಥಿತಿ, ಆಮೇಲೆ ಸಾಮಾನ್ಯವಾಗಿ ಈಗಿನ ಪರಿಸ್ಥಿತಿಯೇ ಕಾರಣ ಎಂದು ಹೇಳುತ್ತೇನೆ. ಈಗ ಚಂದ್ರಶೇಖರ್ ಅವರು ಸೇವೆಯನ್ನು ಕಾರವಾರ ಪಾಲಿಟೆಕ್ನಿಕ್ನಿಂದ ಪ್ರಾರಂಭಿಸಿದರು. ಕಾರವಾರದಲ್ಲಿ ಸೇವೆ ಸಲ್ಲಿಸಿ ಬೆಳಗಾವಿ ಪಾಲಿಟೆಕ್ನಿಕ್ಗೆ ಉಪನ್ಯಾಸಕರಾಗಿ ಬಂದರು. ಇಲ್ಲಿ ನಮ್ಮ ಜೊತೆಗೆ ಇಂಗ್ಲೀಷ್ ಉಪನ್ಯಾಸಕರಾಗಿ ಬಹಳ ದಿನಗಳ ಕಾಲ ಇದ್ದರು. ಈಗ ವಿಭಾಗದ ಮುಖ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದರು. 2021 ಏಪ್ರಿಲ್ 31 ಈ ದಿನ ಅವರು ಸ್ವಯಂ ನಿವೃತ್ತಿಯನ್ನು ಹೊಂದುತ್ತಿದ್ದಾರೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿ ಸಾಗಲಿ ಎಂದು ನಾನು ಆಶಿಸುತ್ತೇನೆ. Today I would like to speak a few words to Varinamdar sir. He is my sir since Mangurugadu. He has taught me. He was one of my favorite teachers sir here when I was doing my diploma. And I and my friends Komal and Hemlata used to like him very much. We used to go in the staff room and call him for the class. चलो सर क्लास है आज आपका करके हम जाके बुला के लाते थे सर हमको. और इंग्लिश सब्जेक्ट इतना अच्छा सिखाते थे सर, बहुत अच्छा लगता था उनके क्लास में. और कभी भी हमें बोर नहीं फील हुआ इनके क्लास में. एंड थ्रू आउट माई सर्विस ऑल्सो सर हैज़ गाइडेड अस. एंड लाइक टेंशन नहीं रहती थी. हाँ है हमारे एक्चुअली इनामदार सर हैं करके कुछ टेंशन नहीं रहता था सर. हम हर काम में हेल्प होता था, हमें कुछ प्रॉब्लम नहीं था सर. बट I wanted him to complete his service sir. He gave us a surprise sir. 1 साल पहले ही छोड़ के जा रहे हैं हम लोगों को. Anyway sir, wish you a happy retired life and may Allah bless you with good health and happiness. Thank you.
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಂತಹ ಒಂದು ಪೂಜನೀಯ ಸ್ಥಾನದಲ್ಲಿ ಗುರುವಾಗಿ ಸರ್ ತಮ್ಮ ಸುದೀರ್ಘವಾದ ಸೇವೆಯನ್ನು ನಮ್ಮ ಸಂಸ್ಥೆಗೆ ಸಲ್ಲಿಸಿರ್ತಾರೆ. ಇವತ್ತಿನ ದಿನ ಅವರು ರಿಟೈರ್ ಆಗ್ತಾ ಇದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಅವರ ಬಗ್ಗೆ ನನ್ನ ವೈಯಕ್ತಿಕವಾದ ಒಂದೆರಡು ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನಾನು ಜಾಯ್ನ್ ಆಗಿಂದ ಸರ್ನ್ನು ನೋಡ್ತಾ ಇದ್ದೀನಿ. ಸರ್ ಅವಾಗಲಿಂದಲೂ ಹೇಗಿದ್ದಾರೋ ಹಾಗೇ ಇದ್ದಾರೆ. ಫಿಸಿಕಲಿ ಫಿಟ್, ಬಹಳಷ್ಟು ಸ್ಟೆಮಿನಾ ಸರ್ಗೆ. ಡೈಲಿ ನಮಗಿಂತ ಜಾಸ್ತಿ ಅವರು ಮೇಲೆ ಕೆಳಗೆ ಹತ್ತೋದು ಇಳಿಯೋದು. ಸೊ ಯು ಆರ್ ಟೋಟಲಿ ಫಿಟ್ ಸರ್. ನಿಮ್ಮ ಫಿಟ್ನೆಸ್ ಹೀಗೆ ದೇವ್ರ ಭಗವಂತ ಹೀಗೆ ಇಟ್ಟಿರಲಿ ಅಂತಂತ ನಾನು ಪ್ರಾರ್ಥಿಸ್ತೀನಿ. ಇನ್ನೊಂದು, ನಿಮಗೆ ಭಾಳ ಒಳ್ಳೆಯ ಸೆನ್ಸ್ ಆಫ್ ಹ್ಯೂಮರ್ ಇದೆ ಸರ್. ಏನೇ ನಿಮ್ಮ ಇನ್ಸಿಡೆಂಟ್ಸ್ ಮುಂಚೆ ಸರ್ವಿಸ್ನಲ್ಲಿ ಇದ್ದದ್ದು, ಮುಂಚಿನ ಘಟನೆಗಳನ್ನೆಲ್ಲ ಕಣ್ಣಿಗೆ ಕಟ್ಟುವ ಹಾಗೆ ನಮ್ಮ ಮನಸ್ಸಿಗೆ ಖುಷಿ ಸಿಗುವಂಗೆ ಒಂದು ರೀತಿ ನೀವು ಆ್ಯಕ್ಟ್ ಮಾಡಿ ಹೇಳ್ತಾರಲ್ಲ, ಅದು ನನಗೆ ಭಾಳ ಇಷ್ಟ ಆಗಿತ್ತು ಸರ್. ಅದು ನಿಮ್ಮಲ್ಲಿ ಅದು ವಿಶೇಷ ಗುಣ, ಅದೊಂದು ಕಲೆ ನಿಮ್ಮದು ಸರ್. ಮತ್ತು ಇನ್ನೊಂದಂದ್ರೆ ನೀವು ನೇಬರಿಂಗ್ ನಮ್ಮ HOD ಆಗಿರೋದ್ರಿಂದ ಸರ್, ಡೈಲಿ ಒಂದ್ಸಲ ಅಥವಾ 2 ಸಲ ನಾನು ನಿಮ್ಮ ಜೊತೆ ಭೇಟಿ ಆಗ್ತಿದ್ದೆ ಸರ್. ಇಬ್ಬರು ಕಷ್ಟ ಸುಖ ಹಂಚ್ಕೊತಿದ್ವಿ, ಮನಸ್ಸಾಗಿ ಮಾಡ್ಕೊತಿದ್ವಿ ಸರ್. ಸೊ ಲಿಟ್ರಲಿ ಹೇಳ್ಬೇಕಂದ್ರೆ ನಾನು ವೈಯಕ್ತಿಕವಾಗಿ ನಿಮ್ಮನ್ನು ಮಿಸ್ ಮಾಡ್ಕೊತೀನಿ ಸರ್. ನಿಮ್ಮ ರಿಟೈರ್ಡ್ ಲೈಫ್ ದೇವ್ರ ಭಗವಂತ ನಿಮ್ಮ ಸಂತೃಪ್ತಿಯಿಂದ ಇರಲಿ, ಖುಷಿ ಖುಷಿಯಾಗಿರಲಿ, ನೀವು ಬಯಸಿದೆಲ್ಲ ನಿಮ್ಗೆ ಸಿಗಲಿ ಅಂತಂತ ಹಾರೈಸುತ್ತಾ ನಾನು ಒಂದೆರಡು ಮಾತು ಮಾಡ್ತೀನಿ. ಇವತ್ತು ನಿವೃತ್ತಿ ಹೊಂದುತ್ತಿರುವ ಶ್ರೀ ಚಂದ್ರಶೇಖರ್ ಬಿ ಇನಾಮದಾರ್ ಸರ್ ಅವರೇ, ನನ್ನ ಸಹೋದ್ಯೋಗಿ ಮಿತ್ರ. ಬಹಳ ವಿರಳಾತಿ ವಿರಳ ಮತ್ತು ಅಪರೂಪದ ಪ್ರಸಂಗದಲ್ಲಿ ಇನಾಮದಾರ್ ಸರ್ ಇವತ್ತು ನಿವೃತ್ತಿ ಹೊಂದಿದ್ದಾರೆ. ಹಲವು ಕಾರಣಗಳು ಇಡಿಕಿರಿದು ಅವರು ಸ್ವಯಂ ನಿವೃತ್ತಿಯನ್ನು ಪಡೆದುಕೊಳ್ತಾರೆ. ವಿಶಿಷ್ಟವಾದಂಥದ್ದೊಂದು ಸಂದರ್ಭ. ಈ ಪಾಲಿಟೆಕ್ನಿಕ್ದ ಇತಿಹಾಸಗಳನ್ನು ನೋಡಿದಾಗ ಈಗ ಫಸ್ಟ್ ಇಯರ್ ಡಿಪ್ಲೊಮಾದ C20 ಅಂತ ಏನು ಸಿಲೆಬಸ್ ಕರಿತಿದ್ವಿ, ಇದೊಂದು ಬದಲಾವಣೆಯ ತಿರುವಿನ ಘಟ್ಟದೊಳಗೆ ಬಂದು ಯಾವ ಹಿನ್ನೆಲೆಯಿಂದ, ಯಾವ ತಾತ್ವಿಕ ಹಿನ್ನೆಲೆಗಳಿಂದ ಸಿಲೆಬಸ್ಗಳು ಬದಲಾವಣೆ ಆಗ್ತವೆ, ಬದಲಾವಣೆ ಆದಂತಹ ಸಿಲೆಬಸ್ ಕಾರ್ಯರೂಪಕ್ಕೆ ತರಬೇಕಾದ್ರೆ ಮೇಷ್ಟ್ರುಗಳಿಗೆ ಬರುವಂತಹ ತೊಂದರೆಗಳನ್ನು ಮತ್ತು ಮೇಲಿನವರು ಕಂಡಂತಹ ಕನಸುಗಳೇನು, ಕೆಳಗಿನವರು ಅವುಗಳನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಎದುರಿಗೆ ಕಂಡುಬರುತ್ತಿರುವಂತಹ ತಾಂತ್ರಿಕ ಸಮಸ್ಯೆಗಳೇನು, ಅದಕ್ಕಿಂತ ಕೆಳಮಟ್ಟದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಇದರಿಂದ ಆಗುವಂತಹ ಲಾಭಗಳೇನು, ಅವರ ಚಾರಿತ್ರ್ಯದ ಮೇಲೆ ನಮ್ಮ ಸಿಲೆಬಸ್, ಬದಲಾದ ಸಿಲೆಬಸ್ ಯಾವ ಮಟ್ಟದ ಪ್ರಭಾವವನ್ನು ಬೀರ್ತದೆ, ಆ ಎಂಡ್ ಪ್ರಾಡಕ್ಟ್ ಹೊರಗಡೆ ಬಂದು 5 ವರ್ಷಗಳ ನಂತರ ಏನೇನು ಬದಲಾವಣೆ ಆಗ್ತಾವಂತ ನಡುವಿನ ಘಟ್ಟದಲ್ಲಿಂತಹ ಇದ್ದಂತಹ ಈ ಮೇಸ್ಟ್ರಿ ಸುದ ಊಹಿಸಲಿಕ್ಕೆ ಶಕ್ಯ. ಎಸ್ಪೆಷಲಿ ಭಾಷೆಯ ಕಲಿಕೆಯೊಳಗ ಇತ್ತೀಚಿನ ದಿನಗಳಲ್ಲಿ ಅನೇಕ ಬದಲಾವಣೆಗಳಾಗ್ತವೆ. ಭಾಷೆ ಮತ್ತು ಸಾಹಿತ್ಯ ಇವೆರಡೂ ಬೇರೆ ಬೇರೆ. ಇಲ್ಲಿಯ ತನಕ ಪಾಲಿಟೆಕ್ನಿಕ್ದಲ್ಲಿ ಇಂಗ್ಲಿಷ್ ಒಳಗೆ ಶೇಕ್ಸ್ಪಿಯರ್ ಬರ್ತಿದ್ದ, ಮತ್ತೊಬ್ಬ ಬರ್ತಿದ್ದ, ಇನ್ನೊಂದು ಬರ್ತಿದ್ದ. ಈಗ ಅದು ತಿರುವಿನೊಳಗೆ ಬಂದು ನಿಂತು ಸಾಹಿತ್ಯವನ್ನು ಕಲಿಸುವುದು ಅವಶ್ಯಕತೆ ಇಲ್ಲ ಅನ್ನುವಂಥದ್ದೊಂದು ವಾದ. ಅದು ವಿತಂಡವೋ ಅನಿವಾರ್ಯವೋ ಬೇರೆ. ವಿದ್ಯಾರ್ಥಿಗಳನ್ನ ಪ್ರೊಡಕ್ಟ್ ಅಂತ ತಿಳ್ಕೊಳ್ಬೇಕು, ವಿದ್ಯಾರ್ಥಿಗಳನ್ನ ವ್ಯಕ್ತಿಗಳು ಸಚ್ಚಾರಿತ್ರಿಕವಾಗಿ ಒಂದು ದೇಶದ ನಾಗರಿಕರನ್ನ ತಯಾರು ಮಾಡಬೇಕಾದಂತಹ ವ್ಯಕ್ತಿಗಳಂತ ತಿಳ್ಕೊಳ್ಬೇಕು. ಇದು ನಮಗೂ ಗೊತ್ತಾಗ್ತಾ ಇಲ್ಲ, ಇನ್ನುಳಿದವರಿಗೂ ಗೊತ್ತಾಗ್ತಾ. ಇಂಥದೊಂದು ವಿಚಿತ್ರವಾದಂತಹ ತಿರುವಿನ ಸನ್ನಿವೇಶದೊಳಗೆ ಭಾಷೆಯ ಕಲಿಕೆಯ ಗೊಂದಲದಲ್ಲಿದ್ದಂತಹ ಸನ್ನಿವೇಶದೊಳಗೆ ಇನಾಮದಾರ್ ಸರ್ ನಿವೃತ್ತಿ. ನಾನು ಅವರ ನಿವೃತ್ತಿಯ ಸಂದರ್ಭಗಳನ್ನು ಅನಲೈಸ್ ಮಾಡಿ ನಾನು ಹೇಳ್ತೀನಿ. ಒಬ್ಬ 25-30 ನಿರಂತರ ವರ್ಷಗಳಲ್ಲಿ ಉತ್ಕೃಷ್ಟ ಮಟ್ಟದ ಸಾಹಿತ್ಯದ ಕೃತಿಗಳನ್ನು ಟೀಚ್ ಮಾಡಿದಂತಹ ಪ್ರಾಧ್ಯಾಪಕನಿಗೆ ಸಡನ್ ಆಗಿ ಈ ಬದಲಾವಣೆಗಳನ್ನು ತಂದಾಗ ಇದು ಬಹಳ ಕಷ್ಟ ಆಗ್ತದೆ. ಸರ್, ಈ ಥರದ ಬದಲಾವಣೆಗಳನ್ನು ನಾವು ಸಾಹಿತ್ಯದಿಂದ ನಾವು ಭಾಷೆಗೆ ತಿರುಗಿಕೊಂಡಾಗ, ಹೈಸ್ಕೂಲ್ ಮಟ್ಟದಲ್ಲಿ ನಾವು ಭಾಷೆಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಮಟ್ಟದಲ್ಲಿ ಕಲಿಸಬೇಕು. ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಆಸಕ್ತಿಗಳಿಲ್ವೋ ಅಥವಾ ನಮಗೆ ಈ ಹೊಂದಾಣಿಕೆ ಆಗ್ತಾ ಇಲ್ವೋ, ಇದೇ ಕೂಡ ನಿಮ್ಮ ತಾಂತ್ರಿಕ ವಿಷಯಗಳಿಗೂ ಇದೇ ತಾತ್ವಿಕ ನೆಲೆಗಳ ಅನ್ವಯ ಆಗ್ತಾ ಇಲ್ಲ. ನಿಮ್ಮ ತಂತ್ರಜ್ಞಾನದ ಸಿಲೆಬಸ್ದಲ್ಲಿ ಮೊದಲ ಸಲ ಇನ್ನೋರ್ವ ಅತಿಥಿ ಎಂಟರ್ ಆಗಿರ್ತಾನೆ. ಆತ ಒಬ್ಬ ಕಂಪನಿಯ ಮಾಲೀಕ ಇದ್ದಾನೆ.
ಆತ ಒಬ್ಬ ಉದ್ಯೋಗಪತಿ ಇದ್ದಾನ, ಆತ ಒಬ್ಬ ಬಂಡವಾಳಶಾಹಿ ಇದ್ದಾನ, ಮತ್ತು ಒಂದೆಡೆ ಅಕಾಡೆಮಿಕ್ ಆದಂತಹ ನಿರಂತರ ಎಷ್ಟೋ ವರ್ಷಗಳ ಕಾಲ ಒಂದು ಪ್ಯಾಟರ್ನ್ದೊಳಗೆ ಟೀಚ್ ಮಾಡಿಕೊಂಡಂತಹ ಮೇಸ್ಟ್ರುಗಳು. ಎರಡು ವಿಭಿನ್ನ ವ್ಯಕ್ತಿತ್ವಗಳು ಮುಖಾಮುಖಿಯಾಗಿದ್ದಾವೆ. ಇದು ಸಂಘರ್ಷಕ್ಕೆ ನಿಲ್ಲಬೇಕೋ ಅಥವಾ ಸಹಕಾರಕ್ಕೆ ನಿಲ್ಲಬೇಕೋ? ಕೊಡು ತೆಗೆದುಕೊಳ್ಳುವ ಕ್ರಿಯೆಯೊಳಗೆ ಎಲ್ಲಾದರೂ ಒಂದು ಘಟ್ಟದೊಳಗೆ ನಾವೆಲ್ಲ ಕಾಂಪ್ರಮೈಸ್ ಆಗಿ ಹೋಗಬೇಕು, ಅಥವಾ ವಿಭಿನ್ನ ನೆಲೆಯೊಳಗೆ ಅವರು ತಯಾರು ಮಾಡಿಕೊಟ್ಟಂತಹ ಒಂದು ಪ್ರಾಡಕ್ಟನ್ನು ನಾವು ಜಾರಿಗೆ ತಂದು ಅದನ್ನು ಮಾರಾಟ ಮಾಡಬೇಕು. ನೀವು ನಡುವಿನ ಸೇಲ್ಸ್ಮ್ಯಾನ್ ಇದ್ದಂಗೆ ಒಂದನ್ನು ತಯಾರು ಮಾಡಿದ್ದನ್ನು ನಾವು ಇಲ್ಲಿ ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡ್ತಿದ್ವಿ. ಈಗಾಗಲೇ ನಾವು ಸ್ಟೇಕ್ ಹೋಲ್ಡರ್ಸು ಇತ್ಯಾದಿ ಶಬ್ದಗಳನ್ನು AICTE ಒಳಗೆ ದೊಡ್ಡದಾಗದು. ಭಾಗಿದಾರರು, ಶೇರ್ ಹೋಲ್ಡರ್ಸ್ ಅಂತಿದ್ವಿ, ಈಗ ಸ್ಟೇಕ್ ಹೋಲ್ಡರ್ಸ್ ಅಂತ ಬಂದದ, ಭಾಗಿದಾರರು ಅಂತ ಬಂದದ. ಏನು ಅದಕ್ಕೂ ಇದಕ್ಕೂ ಏನು ಫರಕ್ ಇಲ್ಲ. ಅಂದ್ರೆ ಪಾರಿಭಾಷಿಕ ಪದಗಳು ಕೂಡ ನಮ್ಮಲ್ಲೆಲ್ಲ ಏನಾಗಿದೆ ಅಂದ್ರೆ ಕ್ಯಾಪಿಟಲಿಸಮ್ದಿಂದ ಎರವರು ಪಡೆದುಕೊಳ್ತಾ ಇದ್ವಿ. ಮೂಲತಃವಾಗಿ ನಮ್ಮದು ಸಮಾಜವಾದಿ ಇದು ನೆಲೆ ಉಳ್ಳಂತಹದ್ದೇ, ಸೋಷಲಿಸ್ಟಿಕ್ ಪ್ಯಾಟರ್ನ್ ಉಳ್ಳಂತಹ ಒಂದು ನಮ್ಮ ದೇಶ. ನಮ್ಮ ಸಂವಿಧಾನದ ಪ್ರಿಯಾಂಬಲ್ದಲ್ಲೇ, ಪೂರ್ವ ಪೀಠಿಕೆಯಲ್ಲೇ ಇದನ್ನು ಸ್ಪಷ್ಟವಾಗಿ ನಮ್ಮದೊಂದು ಸಮಾಜವಾದಿ ಪರಂಪರೆ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಅದೆಲ್ಲ ಕುಸಿದು ಹೋಗ್ತಾ ಇದೆ. ಇವತ್ತು ಎಲ್ಲವೂ ಒಂದು ಪ್ರೊಡಕ್ಟ್ ಆಗ್ತಾ ಇದೆ. ಸಿಲೆಬಸ್ ಇಟ್ ಇಸ್ ಎ ಪ್ರೊಡಕ್ಟ್, ವಿದ್ಯಾರ್ಥಿಗಳು ಒಂದು ಪ್ರೊಡಕ್ಟ್, ನೀವು ಒಂದು ಪ್ರೊಡಕ್ಟ್. ಇಂಥ ವಿಭಿನ್ನ ನೆಲೆಯೊಳಗೆ ನಮ್ಮಲ್ಲಿ ಮೇಷ್ಟ್ರ ಪರಂಪರೆ ಬಹಳ ಅದ್ಭುತ ಅದ. ಯಾರಿಗೂ ಸಿಗಲಾರದಂತಹ ಅಪರೂಪದ ಗೌರವ ಒಂದು ಸಿಗ್ತದೆ. ಸ್ಯಾಲ್ರಿ ಬಿಡೋಣಂತ ಈ ಪ್ರೀತಿ, ಪ್ರೇಮ, ವಿಶ್ವಾಸ, ಗೌರವ ಒಂದು ಸಿಗ್ತದೆ. ಇವತ್ತಿಗೆ ಅದು ಇಲ್ಲ. ನಾವು ನೌಕರರು ಅಂತ, ಇವರು ಓನ್ಲಿ ಎಂಪ್ಲಾಯಿ. ನೀನೊಬ್ಬ ನೌಕರರ, ನಿನ್ನ ಡಿಮಾಂಡ್ಗಳು, ನಮ್ಮ ಡಿಮಾಂಡ್ಗಳನ್ನ ಪೂರೈಸಬೇಕಾದಂಥ ಒಬ್ಬ ವ್ಯಕ್ತಿ ನೀನು ಅಂತ ಅಂದಾಗ, ರಿಟೈರ್ಡ್ ಆದವರೇ ಈಗ ಪುಣ್ಯವಂತರು ಅಂತ ಹೇಳುವಂತಹ ಸ್ಥಿತಿಗಳು ನಮಗೆ ಬಂದಿದ್ದು. ಬಹಳ ಸಲ ನನಗೆ ಮನಸ್ಸಿದ್ದಿದ್ದಿಲ್ಲ VRS ತಗೊಳ್ಕೊಳ್ಳೋದು. ಬದಲಾವಣೆಯಾದಂತಹ ಸಿಲೆಬಸ್ಸು ಮತ್ತು ಬದಲಾವಣೆಯಾದಂತಹ ಭಾಷೆ ಗತಿಯೊಡನೆ ಒಂಚೂರು ಹೊಂದಾಣಿಕೆ ಮಾಡ್ಕೊಂಡು ನೋಡೋನೇನು ಅನ್ನುವಂಥ ಇನ್ನೂ ನಾನು ಆ ತಾರ್ಕಿಕ ನೆಲೆಯೊಳಗೆ ಇದ್ದೆ. ಆದರೆ ಸರ್ ಇಲ್ಲ, ನಾನು ತಗೊಳ್ಳೋದು ಖಚಿತ ಅಂತ 15 ದಿನ ಏನಷ್ಟು ಮುಂದೆ ಹಾಕಿದ್ರು ಕಾಣ್ತದ. ನಾನು ಸಂಕ್ರಾಂತಿ ತನಕ ಗುದ್ದಾಡಿದೆ, ಸಂಕ್ರಾಂತಿ ಹೊಳ್ಕೊಟ್ಟು ಸಂಕ್ರಾಂತಿ ತನಕ ನೋಡೋದು ಸರ್, ಯಾಕೋ ಸಮಯ ಟೈಮ್ ಸರಿ ಇದ್ದಂಗಿಲ್ಲ ಅಂತ ನಾನು ಅಂದಿದ್ದೆ. ಬಟ್ ಸಂಕ್ರಾಂತಿ ನಂತರ ಇದು ಅವ್ರಿಗಷ್ಟೇ ಅಲ್ಲ, ಅಲ್ಲೆಲ್ಲ ಪ್ರಾಧ್ಯಾಪಕರ ಫೀಲಿಂಗ್ ಇದೇ ಇದೆ ನೋಡಿ ಸರ್. ನಾವು ಹಳೆಯ ಕಾಲದ ಪ್ರಾಧ್ಯಾಪಕರು ಏನಿತ್ತಲ್ಲ, ಈ ಬದಲಾವಣೆಗೆ ಅಷ್ಟು ಆ ಗತಿ ವೇಗದಿಂದ ಬದಲಾಯಿಸ್ಕೊಳ್ಳಿಕ್ಕೆ ನಮ್ಗೆ ಶಕ್ಯ ಆಗ್ತದೋ ಇಲ್ಲೋ. ಹೆಂಗೋ ಸಂಭ್ರಾಂತ ಬರ್ತದ, ಜಾಬ್ ಮಾಡ್ತದ ಬೇರೆ ವಿಚಾರ. ಬಟ್ ಆ ಸ್ಯಾಟಿಸ್ಫ್ಯಾಕ್ಷನ್ 80-90ರ ದಶಕದ ಒಂದು ತೃಪ್ತ ಮನೋಭಾವ, ಒಂದು ಕ್ಲಾಸ್ ಮುಗಿಸಿ ಬಂದ ಹೊಸದೇನಾದ್ರೂ ನಾ ಇವತ್ತು ಹೇಳಿದ ವಿದ್ಯಾರ್ಥಿಗಳಂತಿಲ್ಲ, ಇವತ್ತು ಏನು ಹೇಳೋದು ಅಷ್ಟು ಹೇಳ್ಬೋದಂತ ಪ್ರಸಂಗ. ಯಾಕಂದ್ರೆ ಬೇರೆ ತೆಲಿನ ಓಡೋದಿಲ್ಲ, ಬಂದ್ಮೇಲೆ ಮತ್ತೆ ನೀವು ಕ್ಲರಿಕಲ್ ಡ್ಯೂಟಿ ಮಾಡ್ಬೇಕಾಗಿದೆ. ಇವತ್ತಿನ ಟೀಚರ್ಸ್ ಬಹಳ ಹೆಚ್ಚಿಗೆ ಕ್ಲರ್ಕ್ ಆಗಿದ್ದಾರೆ, ಕಡಿಮೆ ಪ್ರಾಧ್ಯಾಪಕರಾಗಿದ್ದಾರೆ ಅನ್ನುವಂತಹ ನನ್ನೊಂದು ವಾದ. ನೀವು ಪ್ರತಿಯೊಂದನ್ನು ಪ್ರಸಂಗಗಳು ಈ ತರ ಬಂದಿದ್ದಾವ ಮತ್ತು ಪ್ರತಿಯೊಂದಕ್ಕೂ ಪುರಾವೆ ಕೇಳ್ತಾ ಇದ್ದಾರೆ. ಪ್ರಾಧ್ಯಾಪಕರಿಗೆ ಅರಿಷ್ಟತನ ಶುರುವಾಗಿದ್ದು ಸಂಬಳ ಹೆಚ್ಚಾದ, ಒಂದು ಕಾಲಕ್ಕೆ ಸಂಬಳ ಕಡಿಮೆ ಇತ್ತು ಪ್ರಾಧ್ಯಾಪಕರಿಗೆ, ಅದರ ಗೌರವ ಉಚ್ಚ ಮಟ್ಟದೊಳಗಿತ್ತು. ಕಾಲೇಜ್ ಅಧ್ಯಾಪಕರಿಗೆಲ್ಲ ಕಲ್ಲೂರು ಸರ್ ಅಂತೆಲ್ಲ ಪ್ರಿನ್ಸಿಪಾಲ್ ಆದಂಥವ್ರಿಗೆಲ್ಲ ಬಹಳ ಕಡಿಮೆ ಸಂಬಳ ನಮ್ದಾರ ಸರ್ ಅವಾಗ. ಆದ್ರೆ ಅವ್ರಿಗಿರುವಂತ ಗೌರವ, ಅವ್ರಿಗಿರುವಂತ ಪವರ್, ಒಂದು ಶರ ಬರೆದ್ರೆ ಅದು ಯಾರು ಒಳಗಡೆ ಶಕ್ತಿದ್ದಿತ್ತು. ಒಂದು ಶರ ಬರೆದ್ರೆ, ಒಂದು ಏನಾದರೂ ಒಂದು ಮೆಮೊ ಬಂತು ಅಂತಂದ್ರೆ ನಿಮ್ಮ ಮಾನ ಮರ್ಯಾದೆ ಹರಾಜಾಗ್ತಿತ್ತು. ಪ್ರಿನ್ಸಿಪಾಲ್ ಕಡೆಯಿಂದ ಮೆಮೊ ಬಂದ್ರೆ ಮಾನ ಮರ್ಯಾದೆ ಆಗುತ್ತೆ. ಇವತ್ತಿಗೂ ನಾವು ಅದೇ ಫೀಲಿಂಗ್ ಒಳಗಿರ್ತೀವಿ. ನನ್ನ ಜೀವಮಾನದೊಳಗೆ 1 ತಗೊಂಡು 2 ತಗೊಂಡು, ಈಗಿನಿಗೆ ಹಂಗಾಗೋದಿಲ್ಲ. ಎಷ್ಟು ಕೊಡ್ತಿ ಕೊಡು ಮೆಮೊ ಅನ್ನೋಂಥ ಸ್ಥಿತಿಗಳು ಕೂಡ ಬಂದಿದ್ದಾವೆ. ಮೆಮೊ ಅಂತ ಹಾಳಿ ಆದಂತಹ ಒಂದು ಏಕಶಿತ ಪ್ರಸಂಗಗಳು ಕೂಡ ಜರುಗಿ ಹೋಗಿದ್ದಾವೆ. ಇಂತಹ ಸನ್ನಿವೇಶದಲ್ಲಿ ನಾನು ಕ್ಯಾಲ್ಕುಲೇಷನ್ ಹಾಕ್ತಾ ಇದ್ದೆ ರಸ್ತೆಯಿಂದ ಬರಬೇಕಾದ್ರೆ. ಸರ್ 12 ತಿಂಗಳಿತ್ತು, 12 ತಿಂಗಳು ಲೀವ್ ಕಟ್ ಮಾಡಿದ್ರೆ 13 ತಿಂಗಳು, 11 ತಿಂಗಳು, 11 ತಿಂಗಳಲ್ಲಿ ಮತ್ತೆ ಲೀವ್ ಕಟ್ ಮಾಡಿದ್ರೆ, ಲೀವ್ ತಗೊಂಡಿದ್ರೆ ಮತ್ತೊಂದು 10 ತಿಂಗಳು, 10 ತಿಂಗಳು ಅರ್ಧ ರಾತ್ರಿ ತೆಗೆದ್ರೆ 5 ತಿಂಗಳು, ಸಂಬಳ 2 ಲಕ್ಷ ಇರಬೇಕು. 2 11 22 ಲಕ್ಷ. 22 ಲಕ್ಷ ಯಾರು ಬಿಡ್ತಾರೆ? 22 ರೂಪಾಯಿ ನಾವು ಬಿಡೋದಿಲ್ಲ. ಈ ಒಂದು ಕ್ಯಾಲ್ಕುಲೇಷನ್ ನಾನಿದ್ದೆ. ಆದ್ರೆ ನನಗೊಂದು ಆ ಪ್ರತಿಮೆ ಹೊಳಿತದ ಏನಂದ್ರೆ ಸರ್ ಅವರ 2 ಕನ್ನಡದ ಘಟನೆಗಳು. ಒಂದು ಭರತ ಬಾಹುಬಲಿ ಪ್ರಸಂಗ. ಭರತ ಬಾಹುಬಲಿ ಪ್ರಸಂಗ ಅಣ್ಣ ತಮ್ಮನ ಜಗಳದೊಳಗೆ ಇನ್ನೇನು ಎತ್ತಿ ತಮ್ಮನನ್ನ ಬಿಸಾಕ್ಬೇಕಂತಿರ್ತಾನ, ಒಂದು ಕ್ಷಣ ಅವನಿಗೆ ಅನಿಸ್ತದ ಇದೇನು ನಶ್ವರದ, ಇವನನ್ನು ಬಿಸಾಕಿ ನಾ ಗೆದ್ದು ಏನಾಗೋದ ಅನಿಸ್ತದೆ. ಬಿಟ್ಟ ಮತ್ತು ಎತ್ತರಕ್ಕೆ ಬೆಳೆದ ಬಾಹುಬಲಿಯಾದ. ಇವತ್ತು ನೀವು ಶ್ರವಣ ಬೆಳಗೊಳದಲ್ಲಿ ಇನ್ನೂ ಆ ಬಾಹುಬಲಿಯನ್ನು ನೀವು ನೋಡ್ತಾ ಇರ್ತೀವಿ. ಇದೊಂದು ಅತ್ಯಂತ ಗಟ್ಟಿಯಾದ ನಿರ್ಧಾರ ಅಂತ ಅನಿಸ್ತದೆ. ಕನ್ನಡದೊಳಗೆ ಇನ್ನೊಂದು ಶ್ರೇಷ್ಠ ಕಾದಂಬರಿ ಅದ, ಯಶವಂತ್ ಚಿತ್ತಾಲರ ಶಿಕಾರಿ ಅಂತ ಕಾದಂಬರಿ. ಶಿಕಾರಿ ಕಾದಂಬರಿ ಕನ್ನಡದ ಒಂದು 50ರ ದಶಕದಲ್ಲಿ ಬಂದಂಥ ಬಹಳ ಶ್ರೇಷ್ಠವಾದಂಥ ಕಾದಂಬರಿ. ಅದನ್ನು ಚಲನಚಿತ್ರ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ರು. ಆದರೆ ದೃಶ್ಯ ಮಾಧ್ಯಮಕ್ಕೆ ಒಗ್ಗಲಾರದಷ್ಟು ಇಡಿಕಿರಿದು ಪ್ರತಿಮೆಗಳಿಂದ ತುಂಬಿದಂಥ ಅತ್ಯಂತ ಸಶಕ್ತವಾದಂತಹ ಕಾದಂಬರಿ ಶಿಕಾರಿ. ಶಿಕಾರಿಯ ನಾಯಕ ನಾಗಪ್ಪ. ಅವನು
ಹಳ್ಳಿಯಿಂದ ಮುಂಬೈಗೆ ನೌಕರಿ ಹೋಗಿರ್ತಾನ. ಇದು 50ರ ದಶಕದಲ್ಲಿ ಬರುವಂಥ ಕಾದಂಬರಿ. ಮಲ್ಟಿನ್ಯಾಷನಲ್ ಕಂಪನಿ ಒಳಗೆ ನೌಕರಿ ಮಾಡಬೇಕಾದ್ರೆ ಅವನು ಇದೇ ಸಮಸ್ಯೆಗಳು, ಪಟ್ಟನೆ ಒಂದು ಆರ್ಡರ್ ಬರೋದು ಮೇಲಿಂದ ಈ ಕೆಲಸ ಮಾಡಂತ. ಸೊ ಈ ಗೊಂದಲದ ಸ್ಥಿತಿಯೇ ಮಲ್ಟಿನ್ಯಾಷನಲ್ ಕಂಪನಿಯ ನಾಗಪ್ಪನಿಗೆ ಇರ್ತದೆ. ನಾಗಪ್ಪ ಇದೆಲ್ಲ ಕಷ್ಟಗಳನ್ನು ಅನುಭವಿಸ್ತಾನೆ. ಅವನಿಗೆ ಮಲ್ಟಿನ್ಯಾಷನಲ್ ಕಂಪನಿ ಒಳಗೆ ಪ್ರಮೋಷನ್ ಸಿಗೋದಿಲ್ಲ, ಕಷ್ಟ ಆಗಿರ್ತದೆ. ನೀವು ಅನ್ಕೊಂಡಿದ್ದೀರಿ ಸಾಫ್ಟ್ವೇರ್ ಇಂಜಿನಿಯರ್ ಅಷ್ಟೇ ಕಾಸ್ಟಿಸಮ್ ಅದ, ಅಷ್ಟೇ ಭಾಷಾವರ ಪ್ರಾಂತಗಳ ಗೊಂದಲಗಳಿದ್ದಾವ. ಇಂಥ ಹಿನ್ನೆಲೆ ಒಳಗೆ ಕಟ್ಟ ಕಡೆಗೆ ನಾಗಪ್ಪ ಏನ್ ಮಾಡ್ತಾನಂದ್ರೆ ತನ್ನ ನೌಕರಿಗೆ ರಾಜೀನಾಮೆ ಕೊಡ್ತಾನೆ. ಕಟ್ಟ ಕಡೆಯ ದೃಶ್ಯ ಅಂದ್ರೆ ನಾಗಪ್ಪ ನೌಕರಿಗೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾನೆ. ರಾಜೀನಾಮೆ ಅನ್ನೋದು ಅವನಿಗೆ ಅಥವಾ VRS ಅನ್ನೋದು ನಾನು ಸ್ವತಂತ್ರ ಅನ್ನುವಂಥದ್ದೊಂದು ಫೀಲಿಂಗ್. ನಾನಿವತ್ತು ಸ್ವತಂತ್ರನಿದ್ದೇನೆ, ಯಾವುದೇ ದುಡ್ಡಿನ ವ್ಯಾಮೋಹ, ಯಾವುದೇ ಅಪಮಾನದ ಬಂಧನಗಳಿಂದ ಮುಕ್ತನಾಗಿದ್ದೇನೆ, ನನ್ನ ಸ್ವಾಭಿಮಾನವನ್ನು ನಾನು ಕಾಪಾಡಿಕೊಂಡಿದ್ದೇನೆ ಅನ್ನುವಂತಹ ಒಂದು ಅನುಭವ, ಒಂದು ಅಪಾರ ಅದಮ್ಯವಾದ ಚೇತನದೊಂದಿಗೆ ನಾಗಪ್ಪ ಆ ಕಂಪನಿಯಿಂದ ಒಂದು ನಿಮಿಷ ಹೊರಗೆ ಬರ್ತಾ ಇದ್ದಾನೆ. ಹೊರಗೆ ಬಂದಾಗ ಅವನು ಕಳೆದು ಹೋದ ತಂಗಿ ಒಬ್ಬಳು ಇರ್ತಾಳ, ತಂಗಿ ಕಳೆದು ಹೋಗಿರ್ತಾಳ. ಅವಳನ್ನು ಹುಡುಕಿಕೊಂಡು ಹೋಗೋದೇನ ಜೀವಮಾನದ ಗುರಿ ಅಂತ. ನಾವು ಕಳೆದು ಹೋದ ತಂಗಿಯನ್ನು ಹುಡುಕುವುದು ಅಂತಂದ್ರೆ ಮಾನವೀಯತೆಯನ್ನು ಹುಡುಕುವುದು. ಮಾನವೀಯನಾಗುವುದು, ಇನ್ನು ಈ ನೌಕರಿ ಜಗತ್ತಿನೊಳಗೆ ಸಿಕ್ಕೊಂಡು ನಾ ಗುಲಾಮನಾಗಿದ್ದೆ, ಇನ್ನು ನಾ ಮಾನವನಾಗ್ತೀನಿ ಅಂತ ನನಗೂ ಹಂಗೆ ಅನಿಸ್ತದೆ. ಇನಾಮದಾರ್ ಸರ್, ಅದೊಂದು ದಿಟ್ಟ ಮತ್ತು ಗಟ್ಟಿಯಾದಂತಹ ಒಂದು ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ದೀರಿ ಸರ್. ಈ ನಿರ್ಧಾರದ ಮೂಲಕ ನಿಮಗೆ ಬೇಕಾದಂತಹ ಸ್ವಚ್ಛಂದವಾದ ಜೀವನದ ಒಂದು ದೊಡ್ಡ ಮಹಾದ್ವಾರವನ್ನೇ ತೆರೆದುಕೊಂಡಿದ್ದೀರಿ. ಕನ್ನಡ ಮತ್ತು ಇಂಗ್ಲಿಷಿನ ಸಾಹಿತ್ಯ ಜಗತ್ತದ ಸಾವಿರಾರು ಪುಸ್ತಕಗಳು ನಿಮ್ಮ ಕಣ್ಮುಂದಿದ್ದಾವೆ, ನೂರಾರು ಅಪರೂಪದ ಚಲನಚಿತ್ರಗಳು ನಿಮಗಿದ್ದಾವೆ. ನೀವು ಸ್ವತಂತ್ರವಾಗಿ, ಸ್ವಚ್ಛಂದವಾಗಿ ಮತ್ತು ಅತ್ಯಂತ ಸುಂದರವಾದಂತಹ ನಿವೃತ್ತಿ ಬದುಕನ್ನು ಸಾಗಿಸ್ತಾ ನಿಮ್ಮ ವ್ಯಕ್ತಿತ್ವದ ವಿಕಸನಗಳ ಎಲ್ಲಿ ತಡೆಗಳಿದ್ದು ಅವುಗಳೆಲ್ಲ ಕೊಂಬೆಗಳನ್ನು ಕತ್ತರಿಸಿ ಸಮೃದ್ಧವಾಗಿ ಒಂದು ಬೆಳೆದ ಫಲವತ್ತಾದಂತಹ ಒಂದು ನೀವು ಮರವಾಗಲಿ ಮತ್ತು ನಿಮಗೆ ಆ ಭಗವಂತ ಇಂಥದ್ದೆಲ್ಲ ಒಂದು ಬಣ್ಣಗಳ ಲೋಕಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗಲಿ. ನಿಮಗೆ ಅನೇಕ ಓದಲಾರದ ಪುಸ್ತಕಗಳಿದ್ದಾವ, ನೋಡಲಾರದ ಚಿತ್ರಗಳಿದ್ದಾವ, ಕೇಳಲಾರದ ಹಾಡುಗಳಿದ್ದಾವ. ಎಲ್ಲವೂ ನಿಮಗೆ ಆತ್ಮಸಂಗಾತಿಗಳಾಗಿ ಸದಾ ನೀವು ಅದರಲ್ಲಿ ನಿರತರಾಗ್ರಿ. ಈ ಸನ್ನಿವೇಶದೊಳಗೆ ನಮ್ಮನ್ನೆಲ್ಲ ಮರಿಬೇಡ್ರಿ. ನನ್ನ ಕಡೆಯೂ ಸಾಕಷ್ಟು ಪುಸ್ತಕಗಳಿದ್ದಾವೆ, ನಿಮ್ಗೆ ಯಾವಾಗ ಬೇಕಾದಾಗ ನೀವು ಬಂದು ನೀವು ನನ್ನ ಲೈಬ್ರರಿಯನ್ನು ಯೂಸ್ ಮಾಡ್ಕೊಳ್ರಿ. ನನ್ನ ಕಡೆ ಸಾಕಷ್ಟು ಚಲನಚಿತ್ರಗಳ ಕಲೆಕ್ಷನ್ ಇದ್ದಾವೆ, ಆದಾನ ಪ್ರದಾನ ಮಾಡ್ಕೊಳ್ರಿ ಮತ್ತು ಜೀವನವನ್ನು ಸುಂದರವಾಗಿ ಸುಗಮವಾಗಿ ಕಳೀರಿ. ನಿಮಗೇನು ಬಹುಶಃ ಪೆನ್ಷನ್ದೇನು ಕೊರತೆ ಇಲ್ಲ, ಸಾಕಷ್ಟಿದೆ. ಮಕ್ಕಳು ಸೆಟಲ್ ಆಗಿದ್ದಾರೆ, ಬಹಳ ಆಸ್ತಿ ವ್ಯಾಮೋಹಕ್ಕೆ ಹೋಗುವಂಥ ಮನುಷ್ಯರು ನೀವಲ್ಲ. ನೀವು ಬಹಳ ಸೂಕ್ಷ್ಮಮತಿಗಳಿದ್ದೀರಿ ಮತ್ತು ಅಷ್ಟೇ ಸುಸಂಸ್ಕೃತ ಇದ್ದೀರಿ, ಅಷ್ಟೇ ಸಭ್ಯ ಇದ್ದೀರಿ, ಅಷ್ಟೇ ಸಜ್ಜನೆ ಇದ್ದೀರಿ. ಅದನ್ನು ಇನ್ನೊಂದ್ಸಲ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತೀನಿ. ಈಗ ಬಹಳ ಪ್ರೆಷರ್ ಒಳಗೆ ಇದ್ದಂಗೆ ಕಾಣ್ತದಿಲ್ಲ. ಆದಾಗ್ಯೂ ಕೂಡ ಇವರೆಲ್ಲ ಪ್ರೀತಿಯಿಂದ ಬಂದಾರೆ ಸರ್. ನಾವೆಷ್ಟು ಜನ ಬಂದಿದ್ದೀವಿ, ಮಂಡು ಸರ್ ಆಗಲಿ ಇವರಾಗಲೆಲ್ಲ ಇರುವುದು ಕಾಲು ಎಳೆದು ಬಂತು ಕಾಣ್ತದೆ. ಹೇಳ್ಕೊಂಡು ಈ ಕಡೆ ಬಂದು ಜೀವ ನಡೆಯೋದಿಲ್ಲ. ಯಾಕಂತಂದ್ರೆ ಹಳೆಯ ಜೀವಗಳು ಒಂದಕ್ಕೊಂದು ಭೇಟಿಯಾದಾಗಿರುವಂಥ ಸಂತೋಷ ಇರೋದಿಲ್ಲ. ಪ್ರಿನ್ಸಿಪಾಲ್ ಬ್ಯಾಡ್ ಅಂದ್ರೂ ಕೂಡ ಇವತ್ತು ಅವರು ನಾ ಮಾಡೋಣ ಅಂತ, ಯಾಕಂದ್ರೆ ಅವ್ರಿಗೆ ಸಮಾಧಾನ ಇರೋದಿಲ್ಲ ಮನಸ್ಸಿಗೆ. ಸೊ ಎಲ್ಲ ಗೊಂದಲಗಳಲ್ಲಿ ನಿಮಗೆಲ್ಲವೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ ಎಲ್ಲರಿಗೂ. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳು ಹಾಗೂ ಸ್ನೇಹಿತರು ಆದಂತಹ CV ಇನಾಮದಾರ್ ಅವರೇ, ಹಾಗೂ ವಿಭಾಗದ ಮುಖ್ಯಸ್ಥರುಗಳೇ, ಹಾಗೂ ನನ್ನ ಸಿಬ್ಬಂದಿ ಸ್ನೇಹಿತರೆ. ಸೊ ವಿಶಿಷ್ಟವಾದ ಈ ಒಂದು ಸಮಾರಂಭ. ಸೊ ಇದು 2ನೇ ಸಮಾರಂಭ. ನಾವು ಹೋದ ವರ್ಷವೂ ಇದೇ ಟೈಮಿಗೆ ಶಿವಕಾಳಿ ಮಠ ಅವರಿಗೆ ಬೀಳ್ಕೊಟ್ಟಿದ್ವಿ. ಅದೇ ರೀತಿ ಈ ವರ್ಷ ಮೋಸ್ಟ್ಲಿ ಇವರು VRS ಕೊಟ್ಟ ನಂತರ ಇಲ್ಲಿವರೆಗೂ ಬರಲಿಲ್ಲಲ್ಲ, ಇದು ಇನ್ನೊಂದು ತಿಂಗಳು ಹೋಗ್ಬೋದು ಅನ್ನುವಂತಹ ಒಂದು ಇದರೊಳಗೆ ಇದ್ದೀವಿ ನಾವು. ಸೊ ಎಕ್ಸಾಮ್ ಮುಗಿಸಿ ಮೋಸ್ಟ್ಲಿ ಮೇದ್ರೊಳಗೆ ಬರ್ಬೋದು ಏನೋ ಅಂತ ಹಿಂಗೆ ತಿಳ್ಕೊಂಡಿದ್ವಿ. ಇನಾಮದಾರ್ ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ವಿಷಯನ ಎಲ್ಲರೂ ಮಾತಾಡಿರಿ. ನಮ್ಮ ಹೊಸಕೋಟಿ ಅವರು ಕೂಡ ಮಾತಾಡಿದರು. ಇನಾಮದಾರ್ ಅವರು ನನಗೆ 2002 ಇಂದನೂ ಪರಿಚಯ. ನಾ ಇಲ್ಲಿ ಬಂದ ನಂತರ ಭಾಳ ಸರಳ ಸಜ್ಜನಿಕೆಯ ಸ್ವಭಾವವನ್ನು ಹೊಂದಿದಂತಹ ಇನಾಮದಾರ್ ಅವರು, ಅವ್ರ ಬಗ್ಗೆ ನಮಗೂ ಬಹಳ ಅಪಾರವಾದ ಗೌರವದ. ಸೊ ಅವರು ಹೇಳಿದರು ನನಗೆ ಜಾಸ್ತಿ ಮಾತಾಡಕ್ಕೆ ಬರೋದಿಲ್ಲ ಅಂಥೇಳಿ. ಮಾತಾಡಲಿಕ್ಕೆ ಬರದೇ ಇದ್ದರೂ ಕೂಡ ಬಟ್ ಅವರ ಟೀಚಿಂಗ್ ಮಾತ್ರ ಭಾಳ ಸ್ಟ್ಯಾಂಡರ್ಡ್ ಇತ್ತು. ಅವ್ರ ಟೀಚಿಂಗ್ ವಿದ್ಯಾರ್ಥಿಗಳ ಫೀಡ್ಬ್ಯಾಕ್, ನಾನು ಪ್ರತಿಯೊಬ್ಬರ ಫೀಡ್ಬ್ಯಾಕ್ನು ನನ್ನ ಹತ್ರ ಬರ್ತಾ ಇರ್ತದೆ, ನಾನು ಕೇಳ್ತಾ ಇರ್ತೀನಿ. ಸಾರ್ಥಕವಾದಂತಹ ಜೀವನವನ್ನು ಇನಾಮದಾರ್ ಅವರು
ನಮ್ಮ ಸಂಸ್ಥೆಯಲ್ಲಿ. ಆನಂತರ ಈ ಒಂದು ಟೀಚಿಂಗ್ ಪ್ರೊಫೆಷನ್ದಲ್ಲಿ ಮಾಡಿದ್ದಾರೆ. ಸೊ ಅದಕ್ಕೆ ಸಾಕ್ಷಿಯಾಗಿ ಅವರ ಸ್ಟೂಡೆಂಟ್ ರೇಷ್ಮಾ ಮೇಡಮ್ ಅವರು ಕೂಡ ಹೇಳಿದರು. ಅವ್ರದ್ದು ಟೀಚಿಂಗ್ ಭಾಳ ಸುಂದರವಾದಂತಹ ಇಂಗ್ಲೀಷ್ ಸಬ್ಜೆಕ್ಟ್ ಭಾಳ ಸುಂದರವಾಗಿ ಟೀಚ್ ಮಾಡ್ತಿದ್ರು. ಅವರು ಇರೋದ್ರಿಂದ ನಮಗೂ ಕೂಡ ಆ ಸಬ್ಜೆಕ್ಟಿಗೆ ಯಾವುದೇ ಒಂದು ತೊಂದರೆ ಇರಲಿಲ್ಲ. ಇನ್ನು ಮ್ಯಾಗ ನಮಗೆ ದೊಡ್ಡ ಲಾಸ್ ಆಗ್ತದೆ. ಇಂಗ್ಲೀಷನ್ನು ನೀಗಿಸ್ಕೊಂಡು ಹೋಗೋದು, ಒಬ್ಬ ಸ್ಟಾಫನ್ನು ಹುಡುಕೋದು, ಪಾರ್ಟ್ ಟೈಮ್ ಸ್ಟಾಫ್ ಕಡೆಯಿಂದ ಮಾಡಿಸೋದು ಭಾಳ ಕಷ್ಟ ಆಗ್ತದೆ. ನಮ್ಮ ಸಂಸ್ಥೆ ಆಲ್ಮೋಸ್ಟ್ ಎಲ್ಲ ಸಂಸ್ಥೆಗಳೊಳಗೆ ಪಾರ್ಟ್ ಟೈಮ್ ಲೆಕ್ಚರರು ಈ ಇಂಗ್ಲೀಷ್ ಸಬ್ಜೆಕ್ಟನ್ನು ನಿಗಿಸ್ತಿದ್ರು. ನಮ್ಮ ಸಂಸ್ಥೆಯೊಳಗೆ ಒಬ್ಬ ಫುಲ್ ಟೈಮು, ಆನಂತರ ಎಮಿನೆಂಟು ಭಾಳ ನಮ್ಗೆ ಆಫೀಸ್ಗೂ ಕೂಡ ಅವರು ಕೆಲವೊಂದು ಸಂದರ್ಭದೊಳಗೆ ನಾವು ಡೆಲ್ಲಿಗೆ ರವಾನೆ ಮಾಡುವಂತಹ ಲೆಟರ್ಗಳನ್ನು ಕೂಡ ನಾವು ಅವ್ರಿಗೆ ಇದು ಕಳಿಸ್ತಿದ್ವಿ, ಕನ್ನಡದಲ್ಲಿ ಡ್ರಾಫ್ಟ್ ಮಾಡಿದಂತ. ನಮ್ಗೆಲ್ಲರಿಗೂ ಇಂಗ್ಲೀಷ್ ಬರ್ತಿದ್ರು ಕೂಡ, ಸೊ ಗ್ರಾಮೆಟಿಕಲಿ ಅಗ್ದಿ ಕರೆಕ್ಟ್ ಇಂಗ್ಲೀಷ್ ಮಾತ್ರ ಅವರಿಗೆ ಇಂಗ್ಲೀಷ್ ಲೆಕ್ಚರರ್ಗೆ ಬರುವಂಥ ಸಂದರ್ಭ ಇರೋದ್ರಿಂದ ಅವ್ರ ಕಡೆ ಇಮಿಡಿಯೇಟ್ ಕಳಿಸಿದಂಥ ಎಲ್ಲ ಡ್ರಾಫ್ಟ್ಗಳನ್ನು ಇಮಿಡಿಯೇಟ್ ನೋಡಿ ಅದನ್ನು ಕರೆಕ್ಷನ್ ಮಾಡಿ ಕಳಿಸಿ, ಆನಂತರ ಬಂದು ಸರಿ ಐತೆ ಇಲ್ಲ ಅನ್ನುವಂತಹ ಒಂದು ಬಂದು ಅವರೆಲ್ಲ ಕೇಳ್ಕೊಂಡು ಹೋಗ್ತಿದ್ರು. ಅಷ್ಟು ಕೆಲಸದ ಬಗ್ಗೆ ಕಾಳಜಿಯನ್ನು ಕೂಡ ಅವರು ಹೊಂದಿದ್ರು. ಸೊ ಅಂತಹ ಒಬ್ಬ ವ್ಯಕ್ತಿ ಇವತ್ತಿನ ದಿವಸ ಇನ್ನೊಂದು 11 ತಿಂಗಳು ಅಷ್ಟೇ ಇತ್ತು ಅವ್ರ ಸರ್ವಿಸು, VRS ತಗೊಂಡಿದ್ದಾರೆ. ಏನಿದು ಇಲ್ಲ, ಅದಕ್ಕೇನು ಈ ಬದಲಾವಣೆ ವಾತಾವರಣದೊಳಗೆ ಸೊ ಇದನ್ನು ತಗೊಂಡಿರ್ಬೋದು ಅಂತ ಏನಿದು ಇಲ್ಲ. ಯಾಕಂದ್ರೆ ಕಾಲಗಳು ಹೆಂಗ್ ಬದಲಾವಣೆ ಆಗ್ತಿರ್ತದ ಹಂಗ ನಾವು ಎಲ್ಲರೂ ಅಡ್ಜಸ್ಟ್ ಆಗ್ತಾ ಇರ್ಬೇಕಾಗ್ತದೆ. ಸೊ ಇವತ್ತಿನ ಇಂಗ್ಲಿಷ್ ಬದಲಾವಣೆ ಆಗಿದ್ದು, ಸೊ ಈಗಿನ ರಿಕ್ವೈರ್ಮೆಂಟ್ಗೆ ಏನ್ ಬೇಕು ಅದನ್ನ ಸೊ ಹೈಯರ್ ಆಫೀಸರು ಗೌರ್ಮೆಂಟ್ ಮಾಡಬೇಕಾಗ್ತದೆ. ಸೊ ಸಾಕಷ್ಟು ನಾನು ಕಾಲೇಜುಗಳಲ್ಲಿ ಸಂಪರ್ಕ, ಅನಂತರ NIT IIT ಸಂಪರ್ಕಗಳನ್ನು ಕೂಡ ನಾವು ಹೊಂದೀನಿ. ಸೊ ಅಲ್ಲಿ ಬರುವಂತ ಮಲ್ಟಿ ನ್ಯಾಷನಲ್ ಕಂಪ್ನಿಗಳ ಫೀಡ್ಬ್ಯಾಕ್ ಏನದಪ್ಪ ಅಂತಂದ್ರ, ಸೊ ಕ್ರೀಮ್ ಆಫ್ ದ ವಿದ್ಯಾರ್ಥಿಗಳು ಅಲ್ಲಿ ಇದ್ರು ಕೂಡ, IIT ಒಳಗ NIT ಒಳಗ ಕ್ರೀಮ್ ಆಫ್ ದ ಇಂಡಿಯನ್ ಸ್ಟೂಡೆಂಟ್ಸ್ ಅಲ್ಲಿ ಇದ್ರು ಕೂಡ ಕಮ್ಯುನಿಕೇಶನ್ ಸ್ಕಿಲ್ ಒಳಗ ಲ್ಯಾಗಿಂಗ್ ಅದರ ಅನ್ನುವಂತಹ ಒಂದು ಫೀಡ್ಬ್ಯಾಕ್ ಮಲ್ಟಿ ನ್ಯಾಷನಲ್ ಕಂಪನಿಗಳ ಕಡೆಯಿಂದ ಬರ್ತಿತ್ತು. ಸೊ ಅಂದ್ರ ಒಬ್ಬ ವ್ಯಕ್ತಿ ಒಂದು ಗ್ರೂಪ್ ಆಫ್ ಪೀಪಲ್ ಜೊತೆಗೆ ಮಾತಾಡೋ ಹೊತ್ನ್ಯಾಗ ತನ್ನಲ್ಲಿ ಇರುವ ಸ್ಕಿಲ್ಲು, ತನ್ನಲ್ಲಿ ಇರುವಂತಹ ಕಲೆಯನ್ನ ಏನದ ಯಾವ ಇನ್ನೊಬ್ಬ ವ್ಯಕ್ತಿಯಿಂದ ನಾ ಯಾವ ರೀತಿ ಅವನಕಿನ ಬೆಟರ್ ಅದೀನಿ ಅನ್ನೋದು ಹೇಳೋದು ಬಹಳ ಇಂಪಾರ್ಟೆಂಟ್ ಇರ್ತದ. ಸೊ ಅದ್ರ ಮೇಲೆ ಈಗಿನ ಕಮಿಷನರು ಕಾನ್ಸಂಟ್ರೇಟ್ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಶೇಕ್ಸ್ಪಿಯರ್ದು ಗೊತ್ತಿದ್ರು ಅದನ್ನು ಮುಂದೆ ಓದಿ ತಿಳ್ಕೋಬಹುದು. ಬಟ್ ಈಗ ಕನ್ವಿನ್ಸ್ ಮಾಡುವಂತಹ ಒಂದು ಜ್ಞಾನವನ್ನ ಪಡ್ಕೋಬೇಕು ನಮ್ಮ ವಿದ್ಯಾರ್ಥಿಗಳು ಅನ್ನುವಂತಹ ದೃಷ್ಟಿಯೊಳಗೆ ಈ ಸಿಲೆಬಸ್ ಅನ್ನ ಕರಿಕ್ಯುಲಮ್ ಅನ್ನ ಡೆವಲಪ್ ಮಾಡಿದಾರ. ಬಟ್ ಅವ್ರೇನು ಅವ್ರ ಹತ್ರ ಸಾಕಷ್ಟು ಜ್ಞಾನ ಅದ, ಅದಕ್ಕೆ ಅವರು ಇದನ್ನ ಮಾಡ್ಯಾರಂತ ಏನಿದು ಇಲ್ಲ. ಸೊ ಫ್ಯಾಮಿಲಿ ಪ್ರಾಬ್ಲಮ್ ಏನೋ ಒಂದು ಇಂಥವೆಲ್ಲ ಇರ್ತಾವು. ಸೊ ಆ ಒಂದು ವಾತಾವರಣದೊಳಗೆ ಅವ್ರು VRS ತಗೊಂಡಾರ. ಬಟ್ ಅವ್ರ ಹತ್ರ ಸಾಕಷ್ಟು ಜ್ಞಾನ ಅದ, ಇದನ್ನ ನೀಗಿಸ್ಕೊಂಡು ಹೋಗೋದು ಏನು ಅವ್ರಿಗೇನು ಸಮಸ್ಯೆ ಏನಲ್ಲ. ಇನ್ನೊಂದು 11 ತಿಂಗಳು ಅದ. ಭಾಳ ಡಿಪಾರ್ಟ್ಮೆಂಟ್ನು ಭಾಳ ಸುರಕ್ಷಿತವಾಗಿ ಯಾವುದೇ ಒಂದು ಸಣ್ಣ ಪುಟ್ಟ ಜಗಳನು ಇರಲಾರ್ದ ಅವರು ಡಿಪಾರ್ಟ್ಮೆಂಟ್ ಅನ್ನ ನಿಗಿಸ್ಕೊಂಡು ಹೋಗಿದ್ದನ್ನ ನಾನು ನನ್ನ ಸರ್ವಿಸ್ ಒಳಗೆ ನೋಡಿದ್ದೀನಿ. ಆಲ್ಮೋಸ್ಟ್ ಒಂದು 7 ವರ್ಷದಿಂದ ನಾ ಪ್ರಿನ್ಸಿಪಾಲ್ ಆಗಿ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀನಿ. ಸೊ ಯಾವ HOD ಇವ್ರಂತ ಅಷ್ಟೇನೋ ಅಲ್ಲ, ನಮ್ಮ ಕಾಲೇಜ್ ವಾತಾವರಣನೇ ಡಿಫರೆಂಟ್ ಅದ. ಬೇರೆ ಯಾವ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಕೂಡ ಇಂತಹ ಒಂದು ಪ್ರಸಂಗಗಳು ಒದಗಿ ಬಂದಿಲ್ಲ. ಎಲ್ಲರೂ ಚಾಕಚಕ್ಯತೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನ ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಸಂಸ್ಥೆ ಬಹಳ ಮುಂದದ ಅಂತ ಹೇಳಿಕೆ ನನಗೆ ಹೆಮ್ಮೆನೂ ಆಗ್ತದೆ. ಸೊ ಯಾವುದೇ ಒಂದು ಸಂದರ್ಭದೊಳಗೂ ನಮ್ಮ ಸ್ಟಾಫ್ ಇರ್ಬೋದು, ಆನಂತರ ಇನಾಮದಾರರು ಇರ್ಬೋದು, ಯಾವುದೇ ಕೆಲಸಕ್ಕೂ ಹಿಂದೇಟ್ ಹಾಕಿಲ್ಲ. ಸೊ ಇಂತಹ ಒಂದು ವಾತಾವರಣದೊಳಗೆ ಇಲ್ಲಿ ಕೆಲಸ ಮಾಡೋದೇ ಒಂದು ಸ್ವರ್ಗ ಇದ್ದಂಗಿದು. ಸೊ ಇಂತಹ ಒಂದು ನರಕದೊಳಗೆ ಸೊ ಬೆಳಗಾವ್ ಅನ್ನುವಂತಹ ಒಂದು ಸರ್ಕಾರಿ ಪಾಲಿಟೆಕ್ನಿಕ್ ಏನದ ಅದು ಸ್ವರ್ಗ. ಆ ಸ್ವರ್ಗದೊಳಗೆ ನಾವು ನೀವೆಲ್ಲರೂ ಅದೀವಿ. ಆ ಸ್ವರ್ಗದಿಂದ ಅವರು ಈ ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಬಟ್ ಫ್ರೀ ಇದ್ದಾಗ ಕಂಪಲ್ಸರಿ ನಮ್ಮ ಸಂಸ್ಥೆಗೆ ಬರಬೇಕು, ನಮ್ಮ ಜೊತೆಗೆ ಮಾತಾಡಬೇಕು ಅಂತೇಳಿ ಅವರಲ್ಲಿ ರಿಕ್ವೆಸ್ಟ್ ಅನ್ನು ಮಾಡಿಕೊಂಡು ಅವರ ನಿವೃತ್ತಿ ಜೀವನ ಬಹಳ ಸುಖಕರವಾಗಿರ್ಲಿ, ಭಗವಂತ ಅವರಿಗೆ ಆಯುರಾರೋಗ್ಯ ಸಂತೋಷ ಎಲ್ಲವನ್ನು ದಯಪಾಲಿಸಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ